ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ನ ಮಹತ್ವಾಕಾಂಕ್ಷಿ ಯೋಜನೆಗಳಾಗಿವೆ. ಈ ಮಾಡೆಲ್ ರಾಜ್ಯ ಮಾತ್ರ ಅಲ್ಲ, ದೇಶಾದ್ಯಂತ ಕೂಡ ಫೇಮಸ್ ಆಯಿತು. ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ ಮೂಲಕ ಕೋಟಿ ಮಹಿಳೆಯರು ಪ್ರತಿ ತಿಂಗಳು 2,000 ರೂಪಾಯಿ ಪಡ್ಕೊಳ್ತಾ ಇದ್ದಾರೆ. ಇದು ಸರ್ಕಾರದ ಖಜಾನೆ ಮೇಲೂ ಒಂದು ರೀತಿ ಹೆಚ್ಚು ಪರಿಣಾಮ ಬೀರಿದೆ ಅಂತ ಹೇಳ್ಬೋದು. ಹೀಗಾಗಿನೇ ಸರ್ಕಾರ ಒಂದಷ್ಟು ಪರಿಷ್ಕರಣೆಗೂ ಮುಂದಾಗಿದೆ. ಲಾಸ್ಟ್ ಮಂತ್ ಇಂದ ಈ ಗೃಹಲಕ್ಷ್ಮಿಯ ಒಂದಷ್ಟು ಗುದ್ದಾಟ ನಡೀತಾನೆ ಇದೆ. ಸರ್ಕಾರ ಗ್ಯಾರಂಟಿ ಪರಿಷ್ಕರಣೆಗೆ ಮುಂದಾಗ್ತಾ ಇದ್ದ ಹಾಗೆ ಫಲಾನುಭವಿಗಳಿಗೆ ಒಂದಷ್ಟು ಟೆನ್ಷನ್ ಕೂಡ ಇದೆ. ಗ್ಯಾರಂಟಿ ಯೋಜನೆ ಸಿಗುತ್ತಾ ಇಲ್ವಾ, ಗೃಹಲಕ್ಷ್ಮಿ ಸಿಗಬೇಕು ಅಂದರೆ ಏನು ಮಾಡಬೇಕು ಅನ್ನೋ ಆತಂಕ ಇದೆ. ಹೀಗಿರುವಾಗ ಗೃಹಲಕ್ಷ್ಮಿ ಪರಿಷ್ಕರಣೆಯ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮಹತ್ವದ ಘೋಷಣೆಯೊಂದನ್ನು ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ಸಭೆಯನ್ನ ಮಾಡಿ ಡಿಕೆಶಿ ನೇತೃತ್ವದಲ್ಲಿ ನಡೆದಂತಹ ಈ ಸಭೆಯಲ್ಲಿ ಗೃಹಲಕ್ಷ್ಮಿ ಪರಿಷ್ಕರಣೆಯ ಬಗ್ಗೆ ಚರ್ಚೆ ಮಾಡಲಾಗಿದ್ದು, ಬಯೋಮೆಟ್ರಿಕ್ ಅಥವಾ ಫೇಶಿಯಲ್ ಅಥೆಂಟಿಕೇಷನ್ ದೃಢೀಕರಣದ ಮೂಲಕ ಫಲಾನುಭವಿಗಳ ಮರು ಪರಿಶೀಲನೆ ನಡೆಸೋದಕ್ಕೆ ಡಿಸೈಡ್ ಮಾಡಲಾಗಿದೆ. ಈ ಸಭೆ ನಂತರ ಗೃಹಲಕ್ಷ್ಮಿ ಯೋಜನೆ ಪಡ್ಕೊಳ್ಳೋದಕ್ಕೆ ಬಯೋಮೆಟ್ರಿಕ್ ಕಡ್ಡಾಯ ವಿಚಾರದ ಬಗ್ಗೆ ಮಾತನಾಡಿರೋ ಸಿಎಂ ಡಿಕೆ ಶಿವಕುಮಾರ್ ಅವರು ಬಯೋಮೆಟ್ರಿಕ್ ಅಥವಾ ಫೇಶಿಯಲ್ ಅಥೆಂಟಿಕೇಷನ್ ದೃಢೀಕರಣಕ್ಕೆ 20 ಕೋಟಿ ಹಣವನ್ನ ಮೀಸಲಿಟ್ಟಿದ್ದೀವಿ. ಫಾರಂ ಯಾವ ರೀತಿ ಇರಬೇಕು ಅಂತ ಮೀಟಿಂಗ್ನಲ್ಲಿ ಚರ್ಚೆ ಮಾಡಲಾಗಿದೆ. ನಮ್ಮ ಗ್ಯಾರಂಟಿ ತಂಡ ಹೋಗಿ ಮಾಹಿತಿ ಪಡ್ಕೊಳ್ಬೇಕು. ಅವರದ್ದೇ ಫೋನ್ ನಂಬರ್ ಇರಬೇಕು. ಯಾರದ್ದೋ ಫೋನ್ ನಂಬರ್ ಕೊಟ್ಟು ಅವರಿಗೆ ಮೆಸೇಜ್ ಹೋಗಬಾರ್ದು. ಗಂಡನ ಅಕೌಂಟ್ ಹಾಗೆ ಮಕ್ಕಳ ಅಕೌಂಟ್ ಕೂಡ ಇರಬಾರ್ದು. ಮಹಿಳೆಯರ ಅಕೌಂಟ್ಗೇನೆ ಹೋಗಬೇಕು. ಯಾರನ್ನ ತೆಗೆಯೋ ಯೋಚನೆ ಇಲ್ಲ, ಆದರೆ ನಾವು ಕೊಡೋ ಹಣ ಅವರಿಗೆ ಸರಿಯಾಗಿ ತಲುಪಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂತ ಹೇಳಿದ್ರು. ಯಾಕೆಂದ್ರೆ ಅನರ್ಹರು ಹಾಗೆ ಮೃತಪಟ್ಟವರ ಖಾತೆಗೂ ಕೂಡ ಕೋಟ್ಯಾಂತರ ರೂಪಾಯಿ ಹಣ ಹೋಗ್ತಾ ಇದೆ. ಯೋಜನೆಯ ಮೂಲ ಉದ್ದೇಶ ಇರೋದೇ ಬಡ ಹಾಗೆ ಮಧ್ಯಮ ವರ್ಗದ ಯಜಮಾನಿಯರಿಗೆ ಮಾಸಿಕವಾಗಿ 2,000 ರೂಪಾಯಿ ಆರ್ಥಿಕ ಭದ್ರತೆಯನ್ನ ಕೊಡೋದು. ಆದರೆ ಸರ್ಕಾರಕ್ಕೆ ಬಂದಿರೋ ಅನೇಕ ಕಂಪ್ಲೇಂಟ್ಗಳ ಪ್ರಕಾರ ಈಗಾಗಲೇ ಮೃತಪಟ್ಟಿರೋ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೂ ಹಣ ಜಮಾವಣೆಯಾಗ್ತಾ ಇದೆ. ಜೊತೆಗೆ ನಕಲಿ ದಾಖಲೆಗಳನ್ನು ಕ್ರಿಯೇಟ್ ಮಾಡಿ ಲಕ್ಷಾಂತರ ಅನರ್ಹರು ಯೋಜನೆಯ ಲಾಭ ಪಡಿತಾ ಇರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಈ ತೆರಿಗೆ ಹಣದ ಪೋಲನ್ನ ತಡೆಯೋದಕ್ಕೆ ಸರ್ಕಾರ ಈಗ ಅತ್ಯಾಧುನಿಕ ಬಯೋಮೆಟ್ರಿಕ್ ಅಥವಾ ಫೇಸ್ ರೆಕಗ್ನಿಷನ್ ಅಂದ್ರೆ ಮುಖದ ಗುರುತು ದೃಢೀಕರಣ ತಂತ್ರಜ್ಞಾನದ ಮೂಲಕ ಫಲಾನುಭವಿಗಳ ಮರುಪರಿಶೀಲನೆ ಮಾಡೋದಕ್ಕೆ ಆದೇಶ ಕೊಟ್ಟಿದೆ. ಸರ್ಕಾರದ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಪ್ರಸ್ತುತ 1,20,00,000ಕ್ಕೂ ಹೆಚ್ಚು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ. ಈಗಾಗಲೇ ನಡೆಸಿರೋ ಪ್ರಾಥಮಿಕ ಪರಿಶೀಲನೆಯಲ್ಲಿ ಮೃತಪಟ್ಟವರು ಹಾಗೆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಹಣ ಪಡಿತಾ ಇದ್ದ ಸುಮಾರು 4.3 ಲಕ್ಷ ಫಲಾನುಭವಿಗಳ ಹೆಸರನ್ನ ಯಶಸ್ವಿಯಾಗಿ ಡಿಲೀಟ್ ಮಾಡಲಾಗಿದೆ. ಈ ಸರ್ಜರಿಯಿಂದ ಸರ್ಕಾರದ ಬೊಕ್ಕಸಕ್ಕೆ ಪ್ರತಿ ತಿಂಗಳು 106 ಕೋಟಿ ರೂಪಾಯಿಗಳ ಉಳಿತಾಯವಾಗ್ತಾ ಇದೆ. ಇನ್ನುಳಿದ ಅರ್ಹ ಫಲಾನುಭವಿಗಳ ಖಾತೆಗೆ ಯಾವುದೇ ಅಡೆತಡೆ ಇಲ್ಲದೆ ಹಣ ತಲುಪಿಸೋದಕ್ಕೆ ಈ ಪರಿಶೀಲನೆಗೆ ಅತ್ಯಂತ ಅನಿವಾರ್ಯವಾಗಿದೆ ಅಂತ ಸಮರ್ಥನೆ ಮಾಡಿಕೊಳ್ತಾ ಇದೆ ಸರ್ಕಾರ. ಹೀಗಾಗಿ 1 ತಿಂಗಳ ಗಡುವನ್ನ ಕೂಡ ಕೊಟ್ಟಿದೆ. ಇಂದಿನಿಂದ ಸರಿಯಾಗಿ 30 ದಿನಗಳ ಒಳಗೆ ಫಲಾನುಭವಿ ಮಹಿಳೆಯರು ಹತ್ತಿರದ ಗ್ರಾಮ 1, ಕರ್ನಾಟಕ 1 ಅಥವಾ ಬೆಂಗಳೂರು 1 ಕೇಂದ್ರಗಳಿಗೆ ಹೋಗಿ ತಮ್ಮ ಬಯೋಮೆಟ್ರಿಕ್ ಬೆರಳಚ್ಚು ಅಥವಾ ಫೇಶಿಯಲ್ ಅಥೆಂಟಿಕೇಷನ್ ದೃಢೀಕರಣ ಪ್ರಕ್ರಿಯೆಯನ್ನ ಕಡ್ಡಾಯವಾಗಿ ಕಂಪ್ಲೀಟ್ ಮಾಡಬೇಕು. ಒಂದ್ ವೇಳೆ ನಿಗದಿತ ಅವಧಿಯೊಳಗೆ ಈ ಪ್ರಕ್ರಿಯೆ ಮಾಡಿಸದೇ ಇದ್ರೆ ಅಂತಹ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗೋದನ್ನ ತಕ್ಷಣದಿಂದಲೇ ಸ್ಥಗಿತ ಮಾಡಲಾಗುತ್ತೆ ಅಂತ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಕೊಟ್ಟಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.